ಹಾಯ್ ಎಲ್ರಿಗೂ, ನಾನಿವತ್ತು ತಂದೂರಿ ಚಿಕನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ, ಧನಿಯಾ ಪುಡಿ, ಲಿಂಬೆಹಣ್ಣು, ಗಟ್ಟಿ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಚಿಕನ್ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳುವ. ಹಾಗೆ ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಮಸಾಲದ ಪೌಡರನ್ನ ಹಾಕ್ಕೊಳ್ಳುವ. ಈಗ ಅದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ. ಈಗ ಲಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ನಾನಿಲ್ಲಿ 2 ಲಿಂಬೆಹಣ್ಣು ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ನಾನು ನೀರು, ಎಣ್ಣೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಮೊಸರಿನ ಜೊತೆಗೆ. ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡುವ. ಈಗ ಲೆಗ್ ಪೀಸ್ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ, ಮಸಾಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಎಲ್ಲ ಚಿಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಹಾಗೆ ಇಡುವ. ಅರ್ಧ ಗಂಟೆ ಆದ ನಂತರ ಕೆಂಡ ರೆಡಿ ಮಾಡಿಕೊಂಡು ಅದರ ಮೇಲೆ ಒಂದೊಂದಾಗಿ ಪೀಸ್ನ ಇಟ್ಬಿಟ್ಟು ಕಾಯಿಸ್ಕೋಬೇಕಾಗತ್ತೆ. ಈಗ ನಾವಿದನ್ನು ತಿರುಗಿಸಿ ಹಾಕಿಕೊಳ್ಳುವ. ಎರಡೂ ಬದಿ ಚೆನ್ನಾಗಿ ಕಾಯ್ಬೇಕು. ತಿರುಗಿಸಿ ಹಾಕ್ಕೊಂಡು ಅದಕ್ಕೆ ಈಗ ನಾವು ಎಣ್ಣೆಯನ್ನು ಹಾಕ್ಕೋಬೇಕು. ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಮತ್ತು ಇನ್ನೊಂದು ಸೈಡು ಅದನ್ನು ಮತ್ತೆ ಉಲ್ಟಾ ಮಾಡಿ ಹಾಕ್ಕೊಳ್ಳುವ. ಈಗ ನಮ್ಮ ತಂದೂರಿ ರೆಡಿಯಾಗಿರುತ್ತೆ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.